ನಮಸ್ತೆ. ಹಬ್ಬ ಹತ್ರ ಬರ್ತಾ ಇದೆ. ಚಕ್ಲಿ ಏನಾದ್ರೂ ತಿನ್ಬೇಕು ಅನ್ಸುತ್ತಾ ನಿಮ್ಗೆ? ಖಂಡಿತವಾಗ್ಲೂ ಈ ತರ ಮಾಡಿ ನೋಡಿ. ಒಂದು ಮೊಟ್ಟೆಯ ಕತೆ ತರ ನಂದು ಒಂದು ಚಕ್ಲಿ ಕತೆ. ಯಾಕೆಂದ್ರೆ ನಮ್ಮ ಮನೇಲಿ ಪಾಕೆಟ್ ಮನಿ ಅಥವಾ ಬೇಕರಿ ಐಟಮ್ಸ್ ಅಂತ ಕಾನ್ಸೆಪ್ಟೇ ಇರ್ಲಿಲ್ಲ. ಅಮ್ಮ ಯಾವಾಗ್ಲೋ ಒಂದ್ಸಲಿ 6 ತಿಂಗಳಿಗೆ ಒಂದು ವರ್ಷಕ್ಕೆ ಒಂದು ಬಾಕ್ಸ್ ಅಷ್ಟು ಚಕ್ಲಿ ಮಾಡಿಟ್ರೆ ನಾನು ನನ್ನ ತಮ್ಮ ಪೂರ್ತಿಯಾಗಿ ಖಾಲಿ ಮಾಡ್ತಿದ್ದೋ. ತುಂಬಾ ಚೆನ್ನಾಗಿರುತ್ತೆ. ಒಂದೊಂದು ಬೈಟಲ್ಲಿ ಎಂಜಾಯ್ ಮಾಡ್ತೀರಾ. ಒಂದು ಬೌಲ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ. ಇದಕ್ಕೆ ಓಂ ಕಾಳು ಮತ್ತೆ ಖಾರದ ಪುಡಿ ಅಂದ್ರೆ ಅಚ್ಚ ಖಾರದ ಪುಡಿ, ಈ ಬಿಳಿ ಎಳ್ಳು ಇತ್ತು ಅಂತಂದ್ರೆ ಹಾಕೊಳ್ಬಹುದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಈ ಒಂದು ಬೌಲ್ ಅಷ್ಟು ಅಕ್ಕಿ ಹಿಟ್ಟಿಗೆ 1/4 ಬೌಲ್ ಅಷ್ಟು ಕಡಲೆ ಬೀಜನ ಪುಡಿ ಮಾಡ್ಕೊಳ್ಬೇಕಾಗುತ್ತೆ, ಅಂದ್ರೆ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಹಾಕೊಂಡು ನಂತರ 1 ಸ್ಪೂನ್ ಅಷ್ಟು ತುಪ್ಪನ ಬಿಸಿ ಮಾಡಿ ಹಾಕೊಂಡು ನಿಧಾನಕ್ಕೆ ಕಲ್ಸ್ಕೊಳ್ಳಿ. ತುಪ್ಪ ಹಾಕಿದ್ಮೇಲೆ ಒಂದೇ ಸಲ ಕೈನ ಹಾಕ್ಬಿಟ್ರೆ ಸುಡುತ್ತೆ ಅನ್ನೋದಕ್ಕೋಸ್ಕರ ಲಾಸ್ಟ್ ಅಲ್ಲಿ 2 ಸ್ಪೂನ್ ಅಷ್ಟು ಕಡಲೆನ ಬೇಕಾದ್ರೆ ಪುಡಿ ಮಾಡಿ ಹಾಕೊಳ್ಳಿ, ಇಲ್ಲಾಂದ್ರೆ ಬೋಂಡ ಬಜ್ಜಿ ಬಳಸ್ತಿರಲ್ಲ ಅದನ್ನ ಬೇಕಾದ್ರೆ 2 ಸ್ಪೂನ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆನ ಕಾಯೋದಕ್ಕೆ ಇಟ್ಕೊಳ್ಳಿ. ಇದನ್ನೇನು ವೇಟ್ ಮಾಡಿ ನೀವು ಚಕ್ಲಿ ಮಾಡ್ಬೇಕಂತ ಏನಿಲ್ಲ, ಟಕ್ ಅಂತ ಆವಾಗ್ಲೇನೆ ಮಾಡ್ಕೊಳ್ಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಒಂದೊಂದು ಬೈಟಲ್ಲೂ ಎಂಜಾಯ್ ಮಾಡಿದ್ರೆ